ಅಶ್ವಿನಿ, SSLC ಮಕ್ಕಳು ಪರೀಕ್ಷೆನ ಬರೆದಾಗಿದೆ. ಪರೀಕ್ಷೆ ಬರೆದು ರಿಸಲ್ಟ್ ಬರೋದಕ್ಕೆ ಬಾಕಿ ಇದೆ. 24ನೇ ತಾರೀಕಿಗೆ SSLC ಮಕ್ಕಳು ಪರೀಕ್ಷೆಯ ಫಲಿತಾಂಶವನ್ನು ಎದುರು ನೋಡ್ತಾ ಇದ್ದಾರೆ. ಹೀಗಿರುವಾಗ ಮೊನ್ನೆ ಮಾನ್ಯ ಈ ರಾಜ್ಯದ ಶಿಕ್ಷಣ ಸಚಿವರು ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಹೇಳ್ತಾರೆ, ತೃತೀಯ ಭಾಷೆ ಹಿಂದಿಗೆ ಗ್ರೇಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಎಲ್ಲ ಪೋಷಕರಲ್ಲೂ ಎಲ್ಲ ವಿದ್ಯಾರ್ಥಿಗಳಲ್ಲೂ ಆತಂಕಕ್ಕೆ ಕಾರಣವಾಗಿತ್ತು. ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ SSLC ಪರೀಕ್ಷೆಯ ಫಲಿತಾಂಶ ಎಷ್ಟು ನಿರ್ಣಾಯಕವಾಗುತ್ತೆ ಅವರ ಭವಿಷ್ಯದಲ್ಲಿ ಅನ್ನೋದನ್ನ ನಾವು ಅದನ್ನ ಫೇಸ್ ಮಾಡಿಯೇ ಬಂದಿದ್ದೀವಿ ಅಶ್ವಿನಿ. ಹೀಗಿರುವಾಗ ಶಿಕ್ಷಣ ಸಚಿವರ ಇದೊಂದು ಹೇಳಿಕೆ ಇತ್ತಲ್ಲ, ಎಲ್ಲರಲ್ಲೂ ಕೂಡ ಆತಂಕ ಉಂಟು ಮಾಡಿತ್ತು. ತೃತೀಯ ಭಾಷೆ ಹಿಂದಿ ಇದಕ್ಕೆ ಅಂಕ ಕೊಡ್ತಿರೋ ಅಥವಾ ಗ್ರೇಡ್ ಕೊಡ್ತಿರೋ ಅಂತ ಹೇಳಿ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಒಂದು ಕ್ಲಾರಿಟಿ ಇಲ್ಲದೆ ಇವತ್ತು ನ್ಯಾಯಾಲಯದವರೆಗೂ ಕೂಡ ಹೋಗಿದೆ. ಇವತ್ತು ಒಂದು ನ್ಯಾಯಾಧೀಶರ ತೀರ್ಪಿನಲ್ಲಿ ಒಂದು ಸಂದೇಶ ರವಾನೆ ಆಗ್ಬಹುದು. ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡ್ದಂಗೆ ಅಲ್ವಾ ಇದು? ನಿಜ. ಮೊದಲೇ ಹೇಗಿತ್ತಂತಂದ್ರೆ ನಾವು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅನ್ನೋ ಕನ್ಫ್ಯೂಷನ್. ಇವಾಗ ಹಿಂದಿ ಗ್ರೇಡ್ ಸಿಗುತ್ತಾ ಇಲ್ಲ ಮಾರ್ಕ್ಸ್ ಕೊಡ್ತಾರಾ? ಮಾರ್ಕ್ಸ್ ಕೊಟ್ರೆ ಕಡಿಮೆ ಮಾರ್ಕ್ಸ್ ಬಂದ್ರೆ, ಯಾಕಂದ್ರೆ ಈಗ ಗ್ರೇಡಿಂಗ್ ಸಿಸ್ಟಮ್ ಏನಿರುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಈಗ ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇವತ್ತಿರೋದ್ರಿಂದ ಇವ್ರ ಭವಿಷ್ಯದ ಜೊತೆಗೆ ಈ ಸರ್ಕಾರದ ಈ ನಿರ್ಧಾರ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಮಕ್ಕಳ ಜೊತೆಗೆ ಆಟ ಆಡೋದಕ್ಕೆ ಅಥವಾ ಇಂಥ ನಿರ್ಧಾರವನ್ನ ಸರ್ಕಾರ ಏಕಾಏಕಿಯಾಗಿ ಇದನ್ನು ಪ್ರಕಟಪಡಿಸಿದ್ ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಕೆಲವರು ಅದನ್ನ ವೆಲ್ಕಮ್ ಮಾಡಿದ್ರು, ಅದರ ಜೊತೆಯಲ್ಲಿ ಅದಕ್ಕೆ ವಿರೋಧವೂ ಕೂಡ ಅಷ್ಟರ ಮಟ್ಟಿಗೆ ವ್ಯಕ್ತವಾಯಿತು ಕೂಡ. ಆದ್ರೆ ವಿರೋಧದ ನಡುವೆಯೂ ಕೂಡ ಸರ್ಕಾರ ತನ್ನ ಸ್ಟ್ಯಾಂಡ್ ಅನ್ನ ಮುಂದೆ ಇಡ್ತಾ ಇದೆ. ಹಿಂದಿಗೆ ಗ್ರೇಡಿಂಗ್ ಕೊಟ್ಟಿರೋದು ಹಲವಾರು ಸಂಘಟನೆಗಳು ಕೂಡ ವೆಲ್ಕಮ್ ಮಾಡಿದ್ರು. ಆದ್ರೆ ಇವತ್ತು ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇದೆ. ಆ ಅರ್ಜಿ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಅಶ್ವಿನಿ, SSLC ಮಕ್ಕಳು ಪರೀಕ್ಷೆನ ಬರೆದಾಗಿದೆ. ಪರೀಕ್ಷೆ ಬರೆದು ರಿಸಲ್ಟ್ ಬರೋದಕ್ಕೆ ಬಾಕಿ ಇದೆ. 24ನೇ ತಾರೀಕಿಗೆ SSLC ಮಕ್ಕಳು ಪರೀಕ್ಷೆಯ ಫಲಿತಾಂಶವನ್ನು ಎದುರು ನೋಡ್ತಾ ಇದ್ದಾರೆ. ಹೀಗಿರುವಾಗ ಮೊನ್ನೆ ಮಾನ್ಯ ಈ ರಾಜ್ಯದ ಶಿಕ್ಷಣ ಸಚಿವರು ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಹೇಳ್ತಾರೆ, ತೃತೀಯ ಭಾಷೆ ಹಿಂದಿಗೆ ಗ್ರೇಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಎಲ್ಲ ಪೋಷಕರಲ್ಲೂ ಎಲ್ಲ ವಿದ್ಯಾರ್ಥಿಗಳಲ್ಲೂ ಆತಂಕಕ್ಕೆ ಕಾರಣವಾಗಿತ್ತು. ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ SSLC ಪರೀಕ್ಷೆಯ ಫಲಿತಾಂಶ ಎಷ್ಟು ನಿರ್ಣಾಯಕವಾಗುತ್ತೆ ಅವರ ಭವಿಷ್ಯದಲ್ಲಿ ಅನ್ನೋದನ್ನ ನಾವು ಅದನ್ನ ಫೇಸ್ ಮಾಡಿಯೇ ಬಂದಿದ್ದೀವಿ ಅಶ್ವಿನಿ. ಹೀಗಿರುವಾಗ ಶಿಕ್ಷಣ ಸಚಿವರ ಇದೊಂದು ಹೇಳಿಕೆ ಇತ್ತಲ್ಲ, ಎಲ್ಲರಲ್ಲೂ ಕೂಡ ಆತಂಕ ಉಂಟು ಮಾಡಿತ್ತು. ತೃತೀಯ ಭಾಷೆ ಹಿಂದಿ ಇದಕ್ಕೆ ಅಂಕ ಕೊಡ್ತಿರೋ ಅಥವಾ ಗ್ರೇಡ್ ಕೊಡ್ತಿರೋ ಅಂತ ಹೇಳಿ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಒಂದು ಕ್ಲಾರಿಟಿ ಇಲ್ಲದೆ ಇವತ್ತು ನ್ಯಾಯಾಲಯದವರೆಗೂ ಕೂಡ ಹೋಗಿದೆ. ಇವತ್ತು ಒಂದು ನ್ಯಾಯಾಧೀಶರ ತೀರ್ಪಿನಲ್ಲಿ ಒಂದು ಸಂದೇಶ ರವಾನೆ ಆಗಬಹುದು. ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡ್ದಂಗೆ ಅಲ್ವಾ ಇದು? ನಿಜ. ಮೊದಲೇ ಹೇಗಿತ್ತಂತಂದ್ರೆ ನಾವು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅನ್ನೋ ಕನ್ಫ್ಯೂಷನ್. ಇವಾಗ ಹಿಂದಿ ಗ್ರೇಡ್ ಸಿಗುತ್ತಾ ಇಲ್ಲ ಮಾರ್ಕ್ಸ್ ಕೊಡ್ತಾರಾ? ಮಾರ್ಕ್ಸ್ ಕೊಟ್ರೆ ಕಡಿಮೆ ಮಾರ್ಕ್ಸ್ ಬಂದ್ರೆ, ಯಾಕಂದ್ರೆ ಈಗ ಗ್ರೇಡಿಂಗ್ ಸಿಸ್ಟಮ್ ಏನಿರುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಈಗ ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇವತ್ತಿರೋದ್ರಿಂದ ಇವ್ರ ಭವಿಷ್ಯದ ಜೊತೆಗೆ ಈ ಸರ್ಕಾರದ ಈ ನಿರ್ಧಾರ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಮಕ್ಕಳ ಜೊತೆಗೆ ಆಟ ಆಡೋದಕ್ಕೆ ಅಥವಾ ಇಂಥ ನಿರ್ಧಾರವನ್ನ ಸರ್ಕಾರ ಏಕಾಏಕಿಯಾಗಿ ಇದನ್ನು ಪ್ರಕಟಪಡಿಸಿದ್ ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಕೆಲವರು ಅದನ್ನ ವೆಲ್ಕಮ್ ಮಾಡಿದ್ರು, ಅದರ ಜೊತೆಯಲ್ಲಿ ಅದಕ್ಕೆ ವಿರೋಧವೂ ಕೂಡ ಅಷ್ಟರ ಮಟ್ಟಿಗೆ ವ್ಯಕ್ತವಾಯಿತು ಕೂಡ. ಆದ್ರೆ ವಿರೋಧದ ನಡುವೆಯೂ ಕೂಡ ಸರ್ಕಾರ ತನ್ನ ಸ್ಟ್ಯಾಂಡ್ ಅನ್ನ ಮುಂದೆ ಇಡ್ತಾ ಇದೆ. ಹಿಂದಿಗೆ ಗ್ರೇಡಿಂಗ್ ಕೊಟ್ಟಿರೋದು ಹಲವಾರು ಸಂಘಟನೆಗಳು ಕೂಡ ವೆಲ್ಕಮ್ ಮಾಡಿದ್ರು. ಆದ್ರೆ ಇವತ್ತು ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇದೆ. ಆ ಅರ್ಜಿ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಅಶ್ವಿನಿ, SSLC ಮಕ್ಕಳು ಪರೀಕ್ಷೆನ ಬರೆದಾಗಿದೆ. ಪರೀಕ್ಷೆ ಬರೆದು ರಿಸಲ್ಟ್ ಬರೋದಕ್ಕೆ ಬಾಕಿ ಇದೆ. 24ನೇ ತಾರೀಕಿಗೆ SSLC ಮಕ್ಕಳು ಪರೀಕ್ಷೆಯ ಫಲಿತಾಂಶವನ್ನು ಎದುರು ನೋಡ್ತಾ ಇದ್ದಾರೆ. ಹೀಗಿರುವಾಗ ಮೊನ್ನೆ ಮಾನ್ಯ ಈ ರಾಜ್ಯದ ಶಿಕ್ಷಣ ಸಚಿವರು ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಹೇಳ್ತಾರೆ, ತೃತೀಯ ಭಾಷೆ ಹಿಂದಿಗೆ ಗ್ರೇಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಎಲ್ಲ ಪೋಷಕರಲ್ಲೂ ಎಲ್ಲ ವಿದ್ಯಾರ್ಥಿಗಳಲ್ಲೂ ಆತಂಕಕ್ಕೆ ಕಾರಣವಾಗಿತ್ತು. ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ SSLC ಪರೀಕ್ಷೆಯ ಫಲಿತಾಂಶ ಎಷ್ಟು ನಿರ್ಣಾಯಕವಾಗುತ್ತೆ ಅವರ ಭವಿಷ್ಯದಲ್ಲಿ ಅನ್ನೋದನ್ನ ನಾವು ಅದನ್ನ ಫೇಸ್ ಮಾಡಿಯೇ ಬಂದಿದ್ದೀವಿ ಅಶ್ವಿನಿ. ಹೀಗಿರುವಾಗ ಶಿಕ್ಷಣ ಸಚಿವರ ಇದೊಂದು ಹೇಳಿಕೆ ಇತ್ತಲ್ಲ, ಎಲ್ಲರಲ್ಲೂ ಕೂಡ ಆತಂಕ ಉಂಟು ಮಾಡಿತ್ತು. ತೃತೀಯ ಭಾಷೆ ಹಿಂದಿ ಇದಕ್ಕೆ ಅಂಕ ಕೊಡ್ತಿರೋ ಅಥವಾ ಗ್ರೇಡ್ ಕೊಡ್ತಿರೋ ಅಂತ ಹೇಳಿ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಒಂದು ಕ್ಲಾರಿಟಿ ಇಲ್ಲದೆ ಇವತ್ತು ನ್ಯಾಯಾಲಯದವರೆಗೂ ಕೂಡ ಹೋಗಿದೆ. ಇವತ್ತು ಒಂದು ನ್ಯಾಯಾಧೀಶರ ತೀರ್ಪಿನಲ್ಲಿ ಒಂದು ಸಂದೇಶ ರವಾನೆ ಆಗಬಹುದು. ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡ್ದಂಗೆ ಅಲ್ವಾ ಇದು? ನಿಜ. ಮೊದಲೇ ಹೇಗಿತ್ತಂತಂದ್ರೆ ನಾವು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅನ್ನೋ ಕನ್ಫ್ಯೂಷನ್. ಇವಾಗ ಹಿಂದಿ ಗ್ರೇಡ್ ಸಿಗುತ್ತಾ ಇಲ್ಲ ಮಾರ್ಕ್ಸ್ ಕೊಡ್ತಾರಾ? ಮಾರ್ಕ್ಸ್ ಕೊಟ್ರೆ ಕಡಿಮೆ ಮಾರ್ಕ್ಸ್ ಬಂದ್ರೆ, ಯಾಕಂದ್ರೆ ಈಗ ಗ್ರೇಡಿಂಗ್ ಸಿಸ್ಟಮ್ ಏನಿರುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಈಗ ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇವತ್ತಿರೋದ್ರಿಂದ ಇವ್ರ ಭವಿಷ್ಯದ ಜೊತೆಗೆ ಈ ಸರ್ಕಾರದ ಈ ನಿರ್ಧಾರ ಎಷ್ಟು ಮಟ್ಟಿಗೆ
ಸರಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಮಕ್ಕಳ ಜೊತೆಗೆ ಆಟ ಆಡೋದಕ್ಕೆ ಅಥವಾ ಇಂಥ ನಿರ್ಧಾರವನ್ನ ಸರ್ಕಾರ ಏಕಾಏಕಿಯಾಗಿ ಇದನ್ನು ಪ್ರಕಟಪಡಿಸಿದ್ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಕೆಲವರು ಅದನ್ನ ವೆಲ್ಕಮ್ ಮಾಡಿದ್ರು, ಅದರ ಜೊತೆಯಲ್ಲಿ ಅದಕ್ಕೆ ವಿರೋಧವೂ ಕೂಡ ಅಷ್ಟರ ಮಟ್ಟಿಗೆ ವ್ಯಕ್ತವಾಯಿತು ಕೂಡ. ಆದ್ರೆ ವಿರೋಧದ ನಡುವೆಯೂ ಕೂಡ ಸರ್ಕಾರ ತನ್ನ ಸ್ಟ್ಯಾಂಡ್ ಅನ್ನ ಮುಂದೆ ಇಡ್ತಾ ಇದೆ. ಹಿಂದಿಗೆ ಗ್ರೇಡಿಂಗ್ ಕೊಟ್ಟಿರೋದು ಹಲವಾರು ಸಂಘಟನೆಗಳು ಕೂಡ ವೆಲ್ಕಮ್ ಮಾಡಿದ್ರು. ಆದ್ರೆ ಇವತ್ತು ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇದೆ. ಆ ಅರ್ಜಿ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಅಶ್ವಿನಿ, SSLC ಮಕ್ಕಳು ಪರೀಕ್ಷೆನ ಬರ್ದಾಗಿದೆ. ಪರೀಕ್ಷೆ ಬರೆದು ರಿಸಲ್ಟ್ ಬರೋದಕ್ಕೆ ಬಾಕಿ ಇದೆ. 24ನೇ ತಾರೀಕಿಗೆ SSLC ಮಕ್ಕಳು ಪರೀಕ್ಷೆಯ ಫಲಿತಾಂಶವನ್ನು ಎದುರು ನೋಡ್ತಾ ಇದ್ದಾರೆ. ಹೀಗಿರುವಾಗ ಮೊನ್ನೆ ಮಾನ್ಯ ಈ ರಾಜ್ಯದ ಶಿಕ್ಷಣ ಸಚಿವರು ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಹೇಳ್ತಾರೆ, ತೃತೀಯ ಭಾಷೆ ಹಿಂದಿಗೆ ಗ್ರೇಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಎಲ್ಲ ಪೋಷಕರಲ್ಲೂ ಎಲ್ಲ ವಿದ್ಯಾರ್ಥಿಗಳಲ್ಲೂ ಆತಂಕಕ್ಕೆ ಕಾರಣವಾಗಿತ್ತು. ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ SSLC ಪರೀಕ್ಷೆಯ ಫಲಿತಾಂಶ ಎಷ್ಟು ನಿರ್ಣಾಯಕವಾಗುತ್ತೆ ಅವರ ಭವಿಷ್ಯದಲ್ಲಿ ಅನ್ನೋದನ್ನು ನಾವು ಅದನ್ನು ಫೇಸ್ ಮಾಡಿಯೇ ಬಂದಿದ್ದೀವಿ ಅಶ್ವಿನಿ. ಹೀಗಿರುವಾಗ ಶಿಕ್ಷಣ ಸಚಿವರ ಇದೊಂದು ಹೇಳಿಕೆ ಇತ್ತಲ್ಲ, ಎಲ್ಲರಲ್ಲೂ ಕೂಡ ಆತಂಕ ಉಂಟು ಮಾಡಿತ್ತು. ತೃತೀಯ ಭಾಷೆ ಹಿಂದಿ ಇದಕ್ಕೆ ಅಂಕ ಕೊಡ್ತಿರೋ ಅಥವಾ ಗ್ರೇಡ್ ಕೊಡ್ತಿರೋ ಅಂಥೇಳಿ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಒಂದು ಕ್ಲಾರಿಟಿ ಇಲ್ಲದೆ ಇವತ್ತು ನ್ಯಾಯಾಲಯದವರೆಗೂ ಕೂಡ ಹೋಗಿದೆ. ಇವತ್ತು ಒಂದು ನ್ಯಾಯಾಧೀಶರ ತೀರ್ಪಿನಲ್ಲಿ ಒಂದು ಸಂದೇಶ ರವಾನೆ ಆಗ್ಬಹುದು. ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡ್ದಂಗೆ ಅಲ್ವಾ ಇದು? ನಿಜ. ಮೊದಲೇ ಹೇಗಿತ್ತಂತಂದ್ರೆ ನಾವು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅನ್ನೋ ಕನ್ಫ್ಯೂಷನ್. ಇವಾಗ ಹಿಂದಿ ಗ್ರೇಡ್ ಸಿಗುತ್ತಾ ಇಲ್ಲ ಮಾರ್ಕ್ಸ್ ಕೊಡ್ತಾರಾ, ಮಾರ್ಕ್ಸ್ ಕೊಟ್ರೆ ಕಡಿಮೆ ಮಾರ್ಕ್ಸ್ ಬಂದ್ರೆ, ಯಾಕಂದ್ರೆ ಈಗ ಗ್ರೇಡಿಂಗ್ ಸಿಸ್ಟಮ್ ಏನಿರುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಈಗ ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇವತ್ತಿರೋದ್ರಿಂದ ಇವ್ರ ಭವಿಷ್ಯದ ಜೊತೆಗೆ ಈ ಸರ್ಕಾರದ ಈ ನಿರ್ಧಾರ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಮಕ್ಕಳ ಜೊತೆಗೆ ಆಟ ಆಡೋದಕ್ಕೆ ಅಥವಾ ಇಂಥ ನಿರ್ಧಾರವನ್ನ ಸರ್ಕಾರ ಏಕಾಏಕಿಯಾಗಿ ಇದನ್ನು ಪ್ರಕಟಪಡಿಸಿದ್ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಕೆಲವರು ಅದನ್ನ ವೆಲ್ಕಮ್ ಮಾಡಿದ್ರು, ಅದರ ಜೊತೆಯಲ್ಲಿ ಅದಕ್ಕೆ ವಿರೋಧವೂ ಕೂಡ ಅಷ್ಟರ ಮಟ್ಟಿಗೆ ವ್ಯಕ್ತವಾಯಿತು ಕೂಡ. ಆದ್ರೆ ವಿರೋಧದ ನಡುವೆಯೂ ಕೂಡ ಸರ್ಕಾರ ತನ್ನ ಸ್ಟ್ಯಾಂಡ್ ಅನ್ನ ಮುಂದೆ ಇಡ್ತಾ ಇದೆ. ಹಿಂದಿಗೆ ಗ್ರೇಡಿಂಗ್ ಕೊಟ್ಟಿರೋದು ಹಲವಾರು ಸಂಘಟನೆಗಳು ಕೂಡ ವೆಲ್ಕಮ್ ಮಾಡಿದ್ರು. ಆದ್ರೆ ಇವತ್ತು ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇದೆ. ಆ ಅರ್ಜಿ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಅಶ್ವಿನಿ, SSLC ಮಕ್ಕಳು ಪರೀಕ್ಷೆನ ಬರ್ದಾಗಿದೆ. ಪರೀಕ್ಷೆ ಬರೆದು ರಿಸಲ್ಟ್ ಬರೋದಕ್ಕೆ ಬಾಕಿ ಇದೆ. 24ನೇ ತಾರೀಕಿಗೆ SSLC ಮಕ್ಕಳು ಪರೀಕ್ಷೆಯ ಫಲಿತಾಂಶವನ್ನು ಎದುರು ನೋಡ್ತಾ ಇದ್ದಾರೆ. ಹೀಗಿರುವಾಗ ಮೊನ್ನೆ ಮಾನ್ಯ ಈ ರಾಜ್ಯದ ಶಿಕ್ಷಣ ಸಚಿವರು ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಹೇಳ್ತಾರೆ, ತೃತೀಯ ಭಾಷೆ ಹಿಂದಿಗೆ ಗ್ರೇಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಎಲ್ಲ ಪೋಷಕರಲ್ಲೂ ಎಲ್ಲ ವಿದ್ಯಾರ್ಥಿಗಳಲ್ಲೂ ಆತಂಕಕ್ಕೆ ಕಾರಣವಾಗಿತ್ತು. ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ SSLC ಪರೀಕ್ಷೆಯ ಫಲಿತಾಂಶ ಎಷ್ಟು ನಿರ್ಣಾಯಕವಾಗುತ್ತೆ ಅವರ ಭವಿಷ್ಯದಲ್ಲಿ ಅನ್ನೋದನ್ನು ನಾವು ಅದನ್ನು ಫೇಸ್ ಮಾಡಿಯೇ ಬಂದಿದ್ದೀವಿ ಅಶ್ವಿನಿ. ಹೀಗಿರುವಾಗ ಶಿಕ್ಷಣ ಸಚಿವರ ಇದೊಂದು ಹೇಳಿಕೆ ಇತ್ತಲ್ಲ, ಎಲ್ಲರಲ್ಲೂ ಕೂಡ ಆತಂಕ ಉಂಟು ಮಾಡಿತ್ತು. ತೃತೀಯ ಭಾಷೆ ಹಿಂದಿ ಇದಕ್ಕೆ ಅಂಕ ಕೊಡ್ತಿರೋ ಅಥವಾ ಗ್ರೇಡ್ ಕೊಡ್ತಿರೋ ಅಂಥೇಳಿ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಒಂದು ಕ್ಲಾರಿಟಿ ಇಲ್ಲದೆ ಇವತ್ತು ನ್ಯಾಯಾಲಯದವರೆಗೂ ಕೂಡ ಹೋಗಿದೆ. ಇವತ್ತು ಒಂದು ನ್ಯಾಯಾಧೀಶರ ತೀರ್ಪಿನಲ್ಲಿ ಒಂದು ಸಂದೇಶ ರವಾನೆ ಆಗ್ಬಹುದು. ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡ್ದಂಗೆ ಅಲ್ವಾ ಇದು? ನಿಜ. ಮೊದಲೇ ಹೇಗಿತ್ತಂತಂದ್ರೆ ನಾವು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅನ್ನೋ ಕನ್ಫ್ಯೂಷನ್. ಇವಾಗ ಹಿಂದಿ ಗ್ರೇಡ್ ಸಿಗುತ್ತಾ ಇಲ್ಲ ಮಾರ್ಕ್ಸ್ ಕೊಡ್ತಾರಾ, ಮಾರ್ಕ್ಸ್ ಕೊಟ್ರೆ ಕಡಿಮೆ ಮಾರ್ಕ್ಸ್ ಬಂದ್ರೆ, ಯಾಕಂದ್ರೆ ಈಗ ಗ್ರೇಡಿಂಗ್ ಸಿಸ್ಟಮ್ ಏನಿರುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಈಗ ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇವತ್ತಿರೋದ್ರಿಂದ ಇವ್ರ ಭವಿಷ್ಯದ ಜೊತೆಗೆ ಈ ಸರ್ಕಾರದ ಈ ನಿರ್ಧಾರ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಮಕ್ಕಳ ಜೊತೆಗೆ ಆಟ ಆಡೋದಕ್ಕೆ ಅಥವಾ ಇಂಥ ನಿರ್ಧಾರವನ್ನ ಸರ್ಕಾರ ಏಕಾಏಕಿಯಾಗಿ ಇದನ್ನು ಪ್ರಕಟಪಡಿಸಿದ್ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಕೆಲವರು ಅದನ್ನ ವೆಲ್ಕಮ್ ಮಾಡಿದ್ರು, ಅದರ ಜೊತೆಯಲ್ಲಿ ಅದಕ್ಕೆ ವಿರೋಧವೂ ಕೂಡ ಅಷ್ಟರ ಮಟ್ಟಿಗೆ ವ್ಯಕ್ತವಾಯಿತು ಕೂಡ. ಆದ್ರೆ ವಿರೋಧದ ನಡುವೆಯೂ ಕೂಡ ಸರ್ಕಾರ ತನ್ನ ಸ್ಟ್ಯಾಂಡ್ ಅನ್ನ ಮುಂದೆ ಇಡ್ತಾ ಇದೆ. ಹಿಂದಿಗೆ ಗ್ರೇಡಿಂಗ್ ಕೊಟ್ಟಿರೋದು ಹಲವಾರು ಸಂಘಟನೆಗಳು ಕೂಡ ವೆಲ್ಕಮ್ ಮಾಡಿದ್ರು. ಆದ್ರೆ ಇವತ್ತು ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇದೆ. ಆ ಅರ್ಜಿ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ.